ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಮಗ್ಗದ ಕುಟುಂಬದ ಸಂಘದ ವತಿಯಿಂದ ಕೋಲಾರ ಜಿಲ್ಲಾ ಶಾಖೆಯಿಂದ ಮಗ್ಗದ ಕುಟುಂಬದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕುಟುಂಬ ಸಮ್ಮೇಳನ ಸಮಾರಂಭ. ಕೋಲಾರ ಜಿಲ್ಲೆ ಕರ್ನಾಟಕ ಮಗ್ಗದವರ ಸಂಘದ ವತಿಯಿಂದ ಕೋಲಾರ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕುಟುಂಬ ಸಮ್ಮೇಳನ ಸಮಾರಂಭವನ್ನು ಕೋಲಾರ ನಗರದ ಹೊರವಲಯದ ನಾರಾಯಣಿ ಕನ್ವೆನ್ಷನ್ ಹಾಲ್ನಲ್ಲಿ ಬಹಳ ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತು. ಈ ಸಮಾರಂಭದಲ್ಲಿ ಬಂಗಾರಪೇಟೆಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿರವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಮಗ್ಗದ ಕುಟುಂಬದ ಮಕ್ಕಳಿಗೆ IAS, IPS ಕೋಚಿಂಗನ್ನು ಬಂಗಾರಪೇಟೆಯಲ್ಲಿಯೇ ಪ್ರಾರಂಭಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ನಂತರ ಪ್ರತಿಭಾವಂತ ಹಾಗೂ SSLC PUCಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹಿಸಿ ಗೌರವಿಸಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಬಂಗಾರಪೇಟೆಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಾರಾಯಣಸ್ವಾಮಿ, ಕರ್ನಾಟಕ ರಾಜ್ಯ ಮಗ್ಗದ ಸಂಘದ ರಾಜ್ಯಾಧ್ಯಕ್ಷರಾದ ದಯಾನಂದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಣ್ಣ ಗಣಗಲು, ಕೋಲಾರ ಜಿಲ್ಲಾಧ್ಯಕ್ಷರಾದ ತಿರುಮಲೇಶ್, ಅಪ್ಪಿ ನಾರಾಯಣಸ್ವಾಮಿ, ಮೇಲೂರು ಮಂಜುನಾಥ್, ಚಂದ್ರಪ್ಪ ಹಾಗೂ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ರಾಜ್ಯ ಪದಾಧಿಕಾರಿಗಳು ಹಾಗೂ ಕೋಲಾರ ಜಿಲ್ಲಾ ಪದಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲಾ ಮುಖಂಡರು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕು ಪದಾಧಿಕಾರಿಗಳು, ಕೋಲಾರ ತಾಲೂಕು ಪದಾಧಿಕಾರಿಗಳು, ಚಿಂತಾಮಣಿ ತಾಲೂಕು ಕಲ್ಲೂರು ನಂಜುಂಡಪ್ಪ, ಶಿಡ್ಲಘಟ್ಟ ತಾಲೂಕಿನ ಮುಖಂಡರುಗಳಾದ ಕೃಷ್ಣಪ್ಪ ಮೇಲೂರು, ಲಕ್ಷ್ಮಣ್, ಅರಕೆರೆ ಮುನ್ರಾಜ್, ಬೈರ್ಸಂದ್ರ ದೇವರಾಜ್ ಹಾಗೂ ಇನ್ನಿತರ ಮಗ್ಗದ ಕುಟುಂಬದ ಮುಖಂಡರುಗಳು ಹಾಗೂ ಮಗ್ಗದ ಸಾವಿರಾರು ಕುಟುಂಬಸ್ಥರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಕೋಲಾರ. ಹಾಗೂ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಂದ ಕರ್ನಾಟಕ ರಾಜ್ಯ ಮಗ್ಗದ ಸಂಘದವರ ಗುರುತಿನ ಚೀಟಿಯನ್ನು ಸಹ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಈಗ ನನ್ನ ಕುಟುಂಬಕ್ಕೆ ಬಂದಿರತಕ್ಕಂಥವರು ನಮ್ಮ ರಮೇಶ್ ಅವರು ನಮ್ಮ ಬಂಗಾರಪೇಟೆಗೆ 1000 ಬೇಕು ಅಂದಾಗ ನಾವೆಲ್ಲರಿಗೂ 1996 ಒಂದು 5 ಕೊಟ್ಟು 1997ರಿಂದ 1001 ಸಂಖ್ಯೆವರೆಗೂ ನಮ್ಮ ಬಂಗಾರಪೇಟೆಗೆ ಇರಬೇಕು ಅಂತೇಳಿ ಮಾಡಿದ್ವಿ. ಈಗ ನನ್ನ ಮಗಳ ಒಂದು ಮೆಂಬರ್ಶಿಪ್ ಅದು ಡಾಕ್ಟರ್ ರಕ್ಷಿತಾ ಅವರು. ನನಗೂ ಕೂಡ ಖುಷಿ ಆಗ್ತದೆ, ಯಾಕಂದರೆ ಅಪ್ಪಣ್ಣವರು ಮತ್ತು ಕನ್ನಡ ರಾಜ್ಯದ ನಮ್ಮ ದಯಾನಂದ್ ಸರ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದ ಪ್ರಿಯೇಶ್ ಸರ್ ಅವರ ಒಂದು ಕನಸು ನನಸಾಗುವಂಥ ರೀತಿಯಲ್ಲಿ ಸಾಧ್ಯ. ಎಲ್ಲರಿಗೂ ಶುಭವಾಗಿ ಈ ಶುಭ ಸಂಖ್ಯೆಯಲ್ಲಿ ಬೆಳಗಿನ ಸಂಜೆಯ ತನಕ ಸುಮಾರು ಒಂದು 8 ಗಂಟೆ ತಿರುಮಲೇಶ್ ಸಾರ್ ಅವರಿಗೆ ನೀವೆಲ್ಲರೂ ಸಹಕರಿಸಿದ್ದೀರ. ನಿಮಗೆಲ್ಲರೂ ಕೂಡ ನಾವು ಕೋಲಾರ ಜಿಲ್ಲೆ ಆಡಳಿತ ತಾಲೂಕು ಮಗ್ಗದ ಕುಟುಂಬದ ಪರವಾಗಿ ಧನ್ಯವಾದಗಳು ಹೇಳ್ತಾ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಹೆಮ್ಮೆಯಿಂದ ಆ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಕೂಡ ಈ ಕುಟುಂಬ ಗುರುತಿಸಿ ಇಂಥ ಮಕ್ಕಳಿಗೆ ನೀವು ದತ್ತವಳಿ ವಿದ್ಯಾಭ್ಯಾಸ ಕೊಡಿಸಿ ಅಂತ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯನ್ನು ಖಂಡಿತವಾಗಿ ನಿರ್ವಹಿಸುತ್ತೇನೆ. ಇವತ್ತು ನಾನು ಬೆಳೆಯಬೇಕಾದ್ರೆ ಸಮಾಜ ಸುಮ್ಮನೆ ಬಿಡೋದಿಲ್ಲ. ನಮ್ಮನ್ನ ನಿಮ್ಮಲ್ಲಿ ಛಲ ಇರಬೇಕು, ಆಟ ಇರಬೇಕು. ಛಲ ಆಟ ನಿಂತಿದೆ ಇದ್ರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು. ಅದನ್ನೇ ಹೇಳಿತ್ತು. ಇವತ್ತು ನಾವು ಆಡಳಿತದ ಪ್ರಭುಗಳಾಗಬೇಕು, IAS, KS ಆಗಬೇಕು, IPS ಆಗಬೇಕು, ಒಳ್ಳೆ ವ್ಯಾಪಾರ ಮಾಡ್ತಕ್ಕಂಥಾಗಬೇಕು, ಉದ್ಯಮಗಳಾಗಬೇಕು. ಈ ನಿಟ್ಟಿನಲ್ಲಿ ಇವೆಲ್ಲ ಮಕ್ಕಳು ಮುನ್ನಡೆಯಬೇಕು. ಮತ್ತೊಮ್ಮೆ ನಮ್ಮ ತಂದೆ ತಾಯಿಗಳು ನಿಮಗೆಲ್ಲ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ಮಾಡಿಕೊಂಡಿದ್ದಾರೆ. ಇದು ಜೀವನದಲ್ಲಿ ತಾವು ಹೆಚ್ಚಿನ ಮಟ್ಟಿಗೆ ವಿದ್ಯೆಯನ್ನು ಕಲಿಯಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ ಪೋಷಕರಿಗೆ ಗೌರವವನ್ನು ಸೂಚಿಸ್ತಾ ನಾನು ತಮ್ಮೊಟ್ಟಿಗೂ ಎಲ್ಲ ಆಗಿತ್ತು. ಇವತ್ತಲ್ಲಿ 4 ಕಾರ್ಯಕ್ರಮಗಳಿದ್ದಾರೆ. ದಯಮಾಡಿ ಅನೆಲ್ಲ ಭಾಗವಹಿಸಿಕೊಳ್ಳಿ. ತಮ್ಮೆಲ್ಲರ ಅನುಮತಿಯನ್ನು ಪಡೆದು ತಮ್ಮೆಲ್ಲರ ಶುಭವಾಗಿ ಹಾರೈಸಿ ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ವೇದಿಕೆಯ ಪರವಾಗಿ ನಮ್ಮ ಮಗ್ಗದ ಕುಟುಂಬದ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಕೋಲಾರ
ಜಿಲ್ಲೆಯ ಮೊದಲ ಹೆಜ್ಜೆಯನ್ನಿಟ್ಟು ಕೋಲಾರ ಜಿಲ್ಲೆಯ 3 ಬಾರಿ ಹ್ಯಾಟ್ರಿಕ್ ಆಗಿ ಶಾಸಕರಾಗಿರ್ತಕ್ಕಂಥ ಅಣ್ಣನವರು ನಾರಾಯಣಸ್ವಾಮಣ್ಣನವರು ಇವತ್ತು ವೇದಿಕೆ ಮೇಲೆ IAS ಅಕಾಡೆಮಿಯನ್ನ ಬಂಗಾರಪೇಟೆ ತಾಲೂಕಿನಲ್ಲಿ ಮಾಡ್ತಾ ಇರ್ತಕ್ಕಂಥ ವಿಚಾರ ಏನಿದ್ರು ಅದು ತುಂಬಾ ಖುಷಿ ಸಂಗತಿ. ಕಾರಣ ಏನಂತಂದ್ರೆ ಕೋಲಾರ ಜಿಲ್ಲೆಯಿಂದ ಬೆಂಗಳೂರಿಗೆ ಹೋಗಿ ಅಥವಾ ಡೆಲ್ಲಿಗೆ ಹೋಗಿ ಬೇರೆ ರಾಜ್ಯಗಳಲ್ಲಿ ಹೋಗಿ ಕಲಿತಕ್ಕಂಥದ್ದು ಅಥವಾ ಕೋಚಿಂಗ್ ಅನ್ನು ತಗೊಳ್ತಕ್ಕಂಥದ್ದು ಕಷ್ಟಕರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅಣ್ಣವರು IAS ಕೋಚಿಂಗ್ ಸೆಂಟರ್ನ ಬಂಗಾರಪೇಟೆ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೆಲ್ಲಕ್ಕೂ ಸನ್ಮಾನವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಈ ದಿನ ರಾಜ್ಯ ವತಿಯಿಂದ ನಮ್ಮ ಕೋಲಾರ ನಗರದಲ್ಲಿ ಜಿಲ್ಲಾ ಅಧ್ಯಕ್ಷರ ಚಂದ್ರು ಸರ್ ತಿರುಮಲೇಶ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ಏನು ನಡೆದ ಕಾರ್ಯಕ್ರಮ ಮಕ್ಕಳ ಪ್ರತಿಭಾ ಪುರಸ್ಕಾರ ಮತ್ತು ತನ್ನ ಕುಟುಂಬಗಳ ಸಮ್ಮೇಳನ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಯಶಸ್ವಿಯಾಗಿ ಅಮೋಘವಾಗಿ ನಡೆಸಿಕೊಟ್ಟ ಎಲ್ಲ ನಮ್ಮ ಮಕ್ಕಳ ಮಹಿಳೆಯರಿಗೆ ನಾನು ಉತ್ತರಿಸಿ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈಗ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣವಾಗಿದ್ದಾರೆ ಎಲ್ಲ ಕುಟುಂಬದ ಮಹಿಳೆಯರಿಗೆ ನಾನು ವೃತ್ತಿಪೂರ್ವಕವಾಗಿ ವಂದನೆ ಮಾಡಿ ಆಮೇಲೆ ನಮ್ಮ ಕುಟುಂಬದ ವತಿಯಿಂದ ಎಲ್ಲರಿಗೂ ಆತ್ಮಪೂರ್ವಕವಾಗಿ ಅವರಿಗೆ ನಮ್ಮ ಮಹಿಳೆಯರಿಗೆ ಇಷ್ಟಪಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ಭಾಗಗಳಲ್ಲಿ ನಮ್ಮ ಕುಟುಂಬದ ಪ್ರತಿಭಾ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಈ ಕುಟುಂಬ ಪ್ರೋತ್ಸಾಹಿಸಬೇಕೆಂದು ನಮ್ಮ ಮಕ್ಕಳ ಮನೆಯಲ್ಲಿ ನಾನು ಮನವಿ ಮಾಡಿಕೊಟ್ಟು ಈ ಕುಟುಂಬ ಯಶಸ್ವಿಯಾಗಿ ಮುನ್ನೋಗ್ಲಿ ಅಂತೇಳಿ ನಾನು ಸರ್, ಏನು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಾ ಪುರಸ್ಕಾರ ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ವಿ. ಈಗ ಮೊದಲಿಗೆ ಕೋಲಾರಲ್ಲಿ ಮಾಡಿದ್ವಿ, ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಮಾಡ್ತಿದ್ವಿ, ತದನಂತರ ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂದಾಪುರದಲ್ಲಿ ಮಾಡ್ತಿದ್ವಿ. ಇದು ಕಂಟಿನ್ಯೂ ನಡೀತಾನೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ವಿ. ಮೊದಲಿಗೆ ನಾವು ಕೋಲಾರಲ್ಲಿ ಮಾಡಿದ್ವಿ. ಆದರೆ ಏನು ನಾವು ಮಕ್ಕಳಿಗೆ ಪುರಸ್ಕಾರ ಮಾಡಿದ್ವಿ, ಏನು 500 ಮಕ್ಕಳಿಗೆ ಮಾಡಿದ್ವಿ. ಆ ಮಕ್ಕಳ ಎಲ್ಲ ಒಂದು ಡಾಟಾ ಕಲೆಕ್ಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆ ಮಕ್ಕಳಿಗೆ ಯಾವ ರೀತಿ ಎಜುಕೇಷನಲ್ಲಿ ಸಹಾಯ ಮಾಡಬೇಕು ಅನ್ನೋದನ್ನು ನಮ್ಮ ಮಕ್ಕಳನ್ನ ಸಹಾಯ ಮಾಡಲು ಆ ಮಕ್ಕಳ ಗಮನಿಸ್ತಾ ಇದ್ದೀವಿ. ಎಷ್ಟು ಸ್ಟೂಡೆಂಟ್ಸ್ ಮಾಡಿ ಈಗ 450 500 ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಗೆಸ್ಟ್ಗಳ ನಮ್ಮ ಜನಪ್ರಿಯ ಶಾಸಕರಾದ ಬಂಗಾರಪೇಟೆ ನಾಯಕರು ಬಂದಿದ್ದರು, ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಯೋಗೇಶ್ವರ ಅವರಿದ್ದರು, ಆಮೇಲೆ ಮತ್ತು IAS ಶಿವಕುಮಾರ್ ಸರ್ ಅವರು ಬಂದಿದ್ದರು, ಆಮೇಲೆ ಇನ್ನು ಭೈರಪ್ಪ ಸರ್ ಅವರು ನಮ್ಮ ಮಕ್ಕಳಿಗೆ ಹೇಳಿದ್ದಾರೆ. ಇನ್ನೂ ಕೋಲಾರ ಮತ್ತು ಆಮೇಲೆ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಗ್ನಿ ನಾರಾಯಣಪ್ಪ ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಮುಖ್ಯ ಕಾರಣಭೂತರಾಗಿದ್ದಾರೆ. ಅವರ ಕುಟುಂಬದ ವತಿಯಿಂದ ವಿಶೇಷ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ರಾಜ್ಯದಲ್ಲಿ ಮಗ್ಗದ ಕುಟುಂಬದವರ ಜನಸಂಖ್ಯೆ ಎಷ್ಟಿರ್ಬೋದು ಸರ್? ಒಂದು 12ರಿಂದ 14 ಲಕ್ಷ ಜನ ಅಂತ ನಮಗೆ ಒಂದು ಮಾಹಿತಿ ಇದೆ. ಕೋಲಾರದಲ್ಲಿ ದೊಡ್ಡಬಳ್ಳಾಪುರ ಅವಳಿ ಜಿಲ್ಲೆಗಳಲ್ಲಿ 5ರಿಂದ 6 ಲಕ್ಷ ಇದೆ ಅಂತ ನಮ್ಗೆ ಈಗಿರೋ ಮಾಹಿತಿ ಪ್ರಕಾರವಾಗಿದೆ. ಮತ್ತು ಗ್ರಾಮಾಂತರದಲ್ಲಿ ಒಂದು 4 ಲಕ್ಷ ಇದೆ. ಎಲ್ಲ ನಾವು ಗ್ರಾಮಾಂತರ ಭಾಗ ಮತ್ತು ತಮಿಳುನಾಡು ಬಾರ್ಡರ್ಗಳು ಮತ್ತು ಸೂಳಗಿರಿವರೆಗೂ ಮತ್ತು ಆಂಧ್ರದಲ್ಲಿ ಕೊಪ್ಪಳವರೆಗೂ ಇದೆ. ಎಲ್ಲ ನಮ್ಗೆ 10ರಿಂದ 12 ಲಕ್ಷ ನಮ್ಗೆ ಈಗ ನಾವು ಕಲೆಕ್ಟ್ ಮಾಡಿರೋ ಮಾಹಿತಿ ಪ್ರಕಾರವಾಗಿದೆ. ಅದು ಇನ್ನೂ ಮೆಂಬರ್ಶಿಪ್ ಮಾಡೋದಿದೆ, ಇನ್ನೂ ನಮ್ಮ ಕುಟುಂಬಗಳನ್ನ ನಾವು ಭರ್ತಿ ಮಾಡೋದಿದೆ. ಅದು ಸಂಖ್ಯೆ ಇನ್ನೂ ಹೆಚ್ಚಾಗ್ತದೆ. ಆಮೇಲೆ ಒಂದು ವಿಶೇಷ ಮನವಿ ಏನಾದರೂ ನಮ್ಮ ಮಕ್ಕಳ ಕುಟುಂಬ ಮಹಿಳೆಯರಿಗೆ ದಯವಿಟ್ಟು ಸದಸ್ಯತೆ ಪಡೆದು ಈ ಕುಟುಂಬದ ಶಕ್ತಿ ತುಂಬಿ ಇನ್ನು ಮುಂದಿನ ದಿನಗಳಲ್ಲಿ ಈ ಕುಟುಂಬ ನಾವು ಕಾಪಾಡಿದ್ರೆ ನಾಳೆ ದಿವಸ ನಮ್ಮ ಮಕ್ಕಳಿಗೆ ಈ ಕುಟುಂಬ ಕಾಪಾಡ್ತಾರೆ ಅಂತೇಳಿ ನಾನು ಆಶಿಸ್ತೀನಿ. ಈ ಕುಟುಂಬಕ್ಕೆ ಎಲ್ಲ ನಮ್ಮ ಮಕ್ಕಳ ಮನೆಯರು ಶಕ್ತಿ ತುಂಬಬೇಕಂದ್ರೆ ಅವರಲ್ಲಿ ಕೆಳಗಡೆ ಇದೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.